ಈ ನಡುವೆ ಸಿಎಂ ಸಿದ್ದರಾಮಯ್ಯ ಆಡಿರುವಂತ ವೈರಾಗ್ಯದ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದ್ವು. ಕಾಂಗ್ರೆಸ್ ನಾಯಕರು ಇದು ಸಹಜ ಅಂತ ಹೇಳ್ತಾ ಇದ್ರೆ, ಬಿಜೆಪಿ ರಾಜೀನಾಮೆ ನೀಡೋ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತ ಭವಿಷ್ಯ ನುಡಿತಾ ಇದೆ. ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ. ಶಾಸಕ ಬೇಲೂರು ಗೋಪಾಲಕೃಷ್ಣ ಎದುರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಆಡಿದ ಈ ಮಾತು ಕಾಂಗ್ರೆಸ್ ಮನೆಯಲ್ಲಿ ಭಾರೀ ಚರ್ಚೆ ಹುಟ್ಟಾಕಿದೆ. ನಾಯಕತ್ವ ಬದಲಾವಣೆ, ಕುರ್ಚಿ ಕಾದಾಟ, ಪಟ್ಟದಾಟದ ನಡುವೆ ಸಿಎಂ ವೈರಾಗ್ಯದ ಮಾತು ಕುತೂಹಲಕ್ಕೆ ಕಾರಣ ಆಗಿದೆ. ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ ಅಂತ ಇಂಥ ಸಂದರ್ಭದಲ್ಲಿ ಹೇಳಿರೋದು ಮಹತ್ವ ಪಡೆದುಕೊಂಡಿದೆ. ಸಿಎಂ ಯಾವ ಅರ್ಥದಲ್ಲಿ ಹೇಳಿದ್ರೋ ಏನೋ, ಆದರೆ ರಾಜಕೀಯ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಬಿಜೆಪಿ ಅಂತೂ ಬದಲಾವಣೆ ನಿಶ್ಚಿತ ಅಂತಿದೆ. ಸಿಎಂ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕರು, ಸಿಎಂ ಹೇಳಿದ್ದು ಸತ್ಯ, ಇವತ್ತು ಮನುಷ್ಯನೇ ಸತ್ಯವಲ್ಲ ಅಂದಮೇಲೆ ರಾಜಕೀಯ ಕೂಡ ಶಾಶ್ವತ ಅಲ್ಲ ಎಂದಿದ್ದಾರೆ. ಆದರೆ ಸಿಎಂ ಹೇಳಿಕೆ ಹಿಂದೆ ವೈರಾಗ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದು ಯಾವ ಅರ್ಥ? ಅದು ಸತ್ಯ ಅದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿದೆ? ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ, ನೋ 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 ನಾಟ್, ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. Politics is not a permanent. Everybody knows that. Politics. Did the CM speak out the frustration or what, sir? He said politics is not a permanent. Please do ask him. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನೇ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇನ್ನು ಸಿಎಂ ಸಿದ್ದರಾಮಯ್ಯ ಸಹಜವಾಗಿ ಮಾತನಾಡಿರೋದು ಬೇರೆ ಅರ್ಥ ಬೇಡ ಅಂತ ಸಚಿವ ಮಧು ಬಂಗಾರಪ್ಪ, ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ನೋ ಅದನ್ನ ನೋಡಿದೆ ಗೋಪಾಲಣ್ಣವರು, ನಾವು ಮಾತಾಡಿದ್ವಿ, ನಿನ್ನೆ ಜೊತೆಗೇನೆ ಇದ್ವಿ. ಇಲ್ಲ, ಅವ್ರ ಪಾಪ ಸ್ವಾಭಾವಿಕವಾಗಿ ಕೇಳಿದ್ರು ಮೊದಲ, ನನಗೆ ಹಿಂಗೆ ಕೇಳಿದ್ರು ಮಾಧ್ಯಮದವರು, ಅದನ್ನು ಭಾಳ ಬೇರೆ ರೀತಿ ಅರ್ಥ ತಗೊಳ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ ಅಂತ ಹೇಳಿ ಅವರೇ ಹೇಳಿದರು. ನಾನು ಹೇಳಿಲ್ಲ. ಆಮೇಲೆ ಮಾಧ್ಯಮದಲ್ಲಿ ಪಾಪ ಅವರು ಕೂಡ ಮಾತಾಡಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಬೇರೆ ರೀತಿ ಅರ್ಥ ತಗೊಳ್ಳೋದು ಬೇಡ. ಹಾಗೆ ಆ ಇದರೊಳಗೆ ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗೆ ಕಾಂಗ್ರೆಸ್ ನಾಯಕರೆಲ್ಲ ಸಿಎಂ ಹೇಳಿಕೆಯನ್ನ ಸಹಜ ಅಂತ ಅಂದ್ರೆ, ಬಿಜೆಪಿ ನಾಯಕರು ಬೇರೆಯದ್ದೇ ಹೇಳ್ತಿದ್ದಾರೆ. ಸಿಎಂ ರಾಜೀನಾಮೆಗೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಸಂಸದ ಗೋವಿಂದ ಕಾರಜೋಳ ಭವಿಷ್ಯ ನುಡಿತಾ ಇದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಭೇಟಿ ಆದಾಗ ಅವರು ಆಡಿದಂಥ ಮಾತುಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಅವರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ನವೆಂಬರ್ ಕ್ರಾಂತಿ ಈಗ ಜನವರಿಗೆ ಶಿಫ್ಟ್ ಆಗಿದೆ. ಅಧಿವೇಶನ ಮುಗಿದ ಬಳಿಕ ಕ್ರಾಂತಿಯಾಗುತ್ತಾ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ರಾಜಕೀಯ ಶಾಶ್ವತವಲ್ಲ ಎಂದಿರುವ ಸಿಎಂ ಮಾತು ಚರ್ಚೆ ಹುಟ್ಟಾಕಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.